ಕೆಲಸ ಅರಸಿ ಉಜ್ಬೇಕಿಸ್ತಾನಕ್ಕೆ ತೆರಳಿದ್ದ ಕನ್ನಡಿಗರು ಈಗ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಉಜ್ಬೇಕಿಸ್ತಾನಕ್ಕೆ ತೆರಳಿದ್ದ ಕರ್ನಾಟಕ ಮೂಲದ 14 ಯುವಕರು ಕೆಲಸ, ಊಟ, ಕುಡಿಯಲು ನೀರು ಸೇರಿ ಮೂಲಭೂತ ಸೌಲಭ್ಯ ಸಿಗದೆ ಪರದಾಡುತ್ತಿದ್ದಾರೆ. ಸದ್ಯ ಸಮಸ್ಯೆಯ ಬಗ್ಗೆ ನೆಲದ ಮೇಲೆ ಕುಳಿತು ವಿಡಿಯೋ ಮಾಡಿ ಪ್ರಧಾನಿ ಹಾಗೂ ಸಿಎಂಗೆ ನಮ್ಮನ್ನ ದಯವಿಟ್ಟು ವಾಪಸ್ ಕರೆಸಿಕೊಳ್ಳಿ ಅಂತ ಮನವಿ ಮಾಡಿದ್ದಾರೆ. ವಿವಿಧ ಏಜೆನ್ಸಿಗಳಿಗೆ ಲಕ್ಷಾಂತರ ರೂಪಾಯಿ ಹಣ ಪಾವತಿಸಿ ಉಜ್ಬೇಕಿಸ್ತಾನಕ್ಕೆ ಯುವಕರು ತೆರಳಿದ್ರು. ಸದ್ಯ ಅತ್ತ ಕೆಲಸವೂ ಇಲ್ಲ, ಇತ್ತ ಕಡೆ ಹಣವೂ ಇಲ್ಲ. ಮಧ್ಯವರ್ತಿಗಳನ್ನ ನಂಬಿ ನಾವು ಕಷ್ಟ ಅನುಭವಿಸುತ್ತಿದ್ದೇವೆ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣಾ ಕಣ ರಂಗೇರಿದೆ. ದಿನೇ ದಿನೇ ಚುನಾವಣಾ ಪ್ರಚಾರ ಹೆಚ್ಚಾಗ್ತಾ ಇದ್ದು ಟ್ರಂಪ್ ಮತ್ತು ಕಮಲಾ ಹ್ಯಾರಿಸ್ ವಿರುದ್ಧ ವಾಕ್ಸಮರ ಜೋರಾಗಿದೆ. ಡೆಮಾಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವಂತಹ ಕಮಲಾ ಹ್ಯಾರಿಸ್ ವಿರುದ್ಧ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿ ಮಾಡಿದ್ದಾರೆ. ಹಮಾಸ್ ನಾಯಕ ಮೊಹಮ್ಮದ್ ಡೀಫ್ನನ್ನ ಹತ್ಯೆ ಮಾಡಲಾಗಿದೆ ಅಂತ ಇಸ್ರೇಲ್ ರಕ್ಷಣಾ ಪಡೆ ವಕ್ತಾರರು ತಿಳಿಸಿದ್ದಾರೆ. ಜುಲೈ 31ರಂದು ಡೀಫ್ನನ್ನ ಗುರಿಯಾಗಿಸಿ ಇಸ್ರೇಲಿ ಸೇನೆ ದಾಳಿ ಮಾಡಿತ್ತು. ಆದರೆ ಡೀಫ್ ಹತ್ಯೆಯಾಗಿದ್ದಾರೋ ಇಲ್ವೋ ಅಂತ ಖಚಿತಪಡಿಸಿಕೊಳ್ಳಲು ಆಗಿರಲಿಲ್ಲ. ಆದರೆ ಡೀಫ್ ಹತ್ಯೆಯಾಗಿರೋದು ಇವತ್ತು ಖಚಿತವಾಗಿದೆ. ವಿಶ್ವದ ಹಲವು ರಾಷ್ಟ್ರಗಳಿಂದ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಅಮೆರಿಕಾಗೆ ಔದ್ಯೋಗಿಕ ವೀಸಾ ಅಡಿ ವಲಸೆ ಹೋಗ್ತಾರೆ. ಈ ವೀಸಾ ನೀಡಿಕೆ ಪ್ರಕ್ರಿಯೆಗಳಲ್ಲಿ ಅಕ್ರಮಗಳು ನಡೀತಾ ಇವೆ ಅಂತ ಬ್ಲೂಮ್ಬರ್ಗ್ ಮಾಧ್ಯಮ ಸಂಸ್ಥೆಯ ತನಿಖಾ ವರದಿಯಲ್ಲಿ ಆರೋಪಿಸಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ನ್ಯಾಯಾಂಗ ಬಂಧನ ಇವತ್ತಿಗೆ ಅಂತ್ಯವಾದ ಹಿನ್ನೆಲೆ ದರ್ಶನ್ ಅಂಡ್ ಟೀಮ್ ಅನ್ನ ಇವತ್ತು ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು. ವಿಚಾರಣೆ ಬಳಿಕ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ವಿಸ್ತರಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ದರ್ಶನ್ಗೆ ಯಾವುದೇ ವಿಶೇಷ ಸೌಕರ್ಯ ನೀಡದಂತೆ ಕಾರಾಗೃಹ ಇಲಾಖೆ ಐಜಿಗೆ ಹಿರಿಯ ವಕೀಲ ಅಮೃತೇಶ್ ಪತ್ರ ಬರೆದಿದ್ದಾರೆ. ದರ್ಶನ್ ಯಾವುದೇ ಎಂಎಲ್ಎ, ಎಂಎಲ್ಸಿ, ಎಂಪಿ ಅಲ್ಲ, ಜೊತೆಗೆ ಯಾವುದೇ ಶಾಸನಬದ್ಧ ಹುದ್ದೆಯಲ್ಲಿಲ್ಲ. ಹೀಗಾಗಿ ಯಾವುದೇ ವಿಶೇಷ ಸೌಲಭ್ಯಗಳು ನೀಡದಂತೆ ಪತ್ರ ಬರೆದಿದ್ದಾರೆ. ಇನ್ನು ಜೈಲಿನಲ್ಲಿರುವ ನಟ ದರ್ಶನ್ ಅವರನ್ನ ನಟ ಧನ್ವೀರ್ ಅವರು ಭೇಟಿಯಾಗಿದ್ದಾರೆ. ಜೈಲಿನಲ್ಲಿ 2ನೇ ಬಾರಿ ಭೇಟಿಯಾಗ್ತಾ ಇರುವಂತಹ ಧನ್ವೀರ್ ದರ್ಶನ್ ಯೋಗಕ್ಷೇಮ ವಿಚಾರಿಸಿ ಅಲ್ಲಿಂದ ತೆರಳಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಪಾಲಾಗಿರುವ ಕಾರು ಚಾಲಕ ರವಿ ಜೈಲಿನಲ್ಲಿ ಪ್ರತಿನಿತ್ಯ ಕಣ್ಣೀರ್ ಹಾಕ್ತಾ ಇದ್ದಾರಂತೆ. ಚಿತ್ರದುರ್ಗದಿಂದ ಬೆಂಗಳೂರಿಗೆ 3,000 ಬಾಡಿಗೆ ಕೊಡ್ತಾರೆ ಅಂತ ಬೆಂಗಳೂರಿಗೆ ಬಂದೆ, ಆದ್ರೆ ಕೊಲೆ ಬಳಿಕ 5 ಲಕ್ಷ ಕೊಡ್ತೀವಿ, ಮೃತದೇಹ ವಿಲೇವಾರಿ ಮಾಡುವಂತೆ ಕೇಳ್ಕೊಂಡ್ರು. ಈಗ ಎಲ್ಲರೂ ಕೈ ಬಿಟ್ರು ಅಂತ ಸಹ ಕೈದಿಗಳ ಜೊತೆ ರವಿ ಬೇಸರವನ್ನ ಹೊರಹಾಕಿದ್ದಾರಂತೆ. ದರ್ಶನ್ ಚಿತ್ರಕ್ಕೆ ತಮಿಳು ನಿರ್ಮಾಪಕರು ಹಣ ಹೂಡಿಕೆ ಹಾಗೂ ಅಡ್ವಾನ್ಸ್ ಬಗ್ಗೆ ನಿರ್ದೇಶಕ ದಯಾಳ್ ಪದ್ಮನಾಭ್ ಪ್ರತಿಕ್ರಿಯಿಸಿದ್ದಾರೆ. ಅಭಿಷೇಕ್ ಫಿಲ್ಮ್ಸ್ ಮಾಲೀಕರಾದ ರಮೇಶ್ ಪಿ ಪಿಳ್ಳೈ ದರ್ಶನ್ಗೆ ಅಡ್ವಾನ್ಸ್ ಕೊಟ್ಟಿದ್ದಾರೆ. ರಮೇಶ್ ಅವರು ಕನ್ನಡದಲ್ಲಿ ದೊಡ್ಡ ಸಿನಿಮಾ ಮಾಡಬೇಕು ಅಂತ ನನ್ನ ಜೊತೆ ಮಾತನಾಡಿದ್ರು. ಹೀಗಾಗಿ ನಾನು ದರ್ಶನ್ ಸರ್ ಜೊತೆ ಮಾತಾಡಿ ಮೀಟಿಂಗ್ ಮಾಡಿ ಬಳಿಕ ಅಡ್ವಾನ್ಸ್ ಕೊಡ್ಲಾಯಿತು ಅಂತ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಹಾಡಹಗಲೇ ಯುವಕನ ಬರ್ಬರ ಹತ್ಯೆ ಮಾಡಲಾಗಿದೆ. ಶೇಷಾದ್ರಿಪುರಂ ಬಳಿಯ ರಶಿಲ್ಲಾರ್ ಸ್ಟ್ರೀಟ್ನಲ್ಲಿ 28 ವರ್ಷದ ಅಜಿತ್ ಎಂಬಾತನನ್ನ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ದುಷ್ಕರ್ಮಿಗಳು ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಶೇಷಾದ್ರಿಪುರಂ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಕನಕಪುರ ಪೋಸ್ಟ್ ಆಫೀಸಲ್ಲಿ ಕಳ್ಳನೊಬ್ಬ ಭಾರೀ ಕರಾಮತ್ತು ಮಾಡುತ್ತಿದ್ದಾನೆ. ಎಲ್ಲರೆದುರಲ್ಲೇ 5 ಲಕ್ಷ ಹಣ ಕದ್ದು ಪರಾರಿಯಾಗಿದ್ದಾನೆ. ಯಾವುದೇ ಹೆದರಿಕೆ ಇಲ್ಲದೆ ಕಳ್ಳತನ ಮಾಡಿದ್ದು ಕಳ್ಳನ ಕರಾಮತ್ತು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕನಕಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಕರ್ನಾಟಕ ರಾಜ್ಯ ಬ್ಯಾಸ್ಕೆಟ್ಬಾಲ್ ಸಂಸ್ಥೆಯಿಂದ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ರಾಜ್ಯ ಸಬ್ ಜೂನಿಯರ್ ಬ್ಯಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ನಡೆಯಿತು. ಕಳೆದ ಜುಲೈ 24ರಿಂದ ಪಂದ್ಯಗಳನ್ನು ಏರ್ಪಡಿಸಲಾಗಿತ್ತು. ಈ ಲೀಗ್ನಲ್ಲಿ ಬಾಲಕರ 55 ಹಾಗೂ ಬಾಲಕಿಯರ 25 ತಂಡಗಳು ಭಾಗವಹಿಸಿದ್ವು. ಇನ್ನು ಇವತ್ತು ನಡೆದ ಫೈನಲ್ ಪಂದ್ಯದಲ್ಲಿ ಬಾಲಕರ ಎಚ್ಎಸ್ಆರ್ ಲೇಔಟ್ನ ಬೆಂಗಳೂರು ಟೀಮ್ ಪ್ರಥಮ ಸ್ಥಾನ ಪಡೆದರೆ ಪಿಟಿಸಿ ಜಯನಗರ ತಂಡ ದ್ವಿತೀಯ ಸ್ಥಾನವನ್ನು ಪಡೆಯಿತು. ಹಾಗೂ ಬಾಲಕಿಯರ ವಿಭಾಗದಲ್ಲಿ ಮೈಸೂರು ತಂಡ ಪ್ರಥಮ ಸ್ಥಾನ ಪಡೆದರೆ ಹೆಂಗೋವಿಯನ್ಸ್ ಬೆಂಗಳೂರು ಟೀಮ್ ದ್ವಿತೀಯ ಸ್ಥಾನ ಪಡೆದುಕೊಂಡಿತು. ಗೆದ್ದ ತಂಡಗಳಿಗೆ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಅಧ್ಯಕ್ಷ ಕೆ ಗೋವಿಂದರಾಜ್ ಪ್ರಶಸ್ತಿ ಪ್ರದಾನ ಮಾಡಿದರು. ರಾಷ್ಟ್ರಮಟ್ಟದಲ್ಲಿ ಏನೆಲ್ಲ ಬೆಳವಣಿಗೆಗಳು ನಡೆದಿದೆ ಅನ್ನೋದನ್ನ ನೋಡೋಣ ದೇಶ ಸುದ್ದಿಯಲ್ಲಿ.
ಸಂಸದೆ ಸ್ವಾತಿ ಮಲಿವಾಲ್ ಅವರ ಮೇಲೆ ನಡೆದಿದೆ ಎನ್ನಲಾದ ಹಲ್ಲೆ ಕೇಸ್ ಇವತ್ತು ಸುಪ್ರೀಂನಲ್ಲಿ ವಿಚಾರಣೆ ನಡೆಯಿತು. ಕೇಜ್ರಿವಾಲ್ ಆಪ್ತ ಬಿಭವ್ ಕುಮಾರ್ಗೆ ಕೋರ್ಟ್ ಛೀಮಾರಿ ಹಾಕಿದೆ. ಈ ವೇಳೆ ದೆಹಲಿ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಕೋರ್ಟ್ ಸಿಎಂ ನಿವಾಸದಲ್ಲಿ ಇಂತಹ ಗೂಂಡಾ ಕೆಲಸ ಮಾಡಬೇಕಾ ಅಂತ ಪ್ರಶ್ನೆ ಮಾಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕೋಚಿಂಗ್ ಸೆಂಟರ್ ಒಂದರ ನೆಲಮಾಳಿಗೆಗೆ ನೀರು ನುಗ್ಗಿ 3 ಸಾವನ್ನಪ್ಪಿದ್ರು. ಇದೀಗ ಜೈಪುರದಲ್ಲಿ ಇಂತಹದ್ದೇ ಘಟನೆ ನಡೆದಿದೆ. ಇವತ್ತು ಮುಂಜಾನೆ ಜೈಪುರದ ವಿಶ್ವಕರ್ಮ ಪ್ರದೇಶದಲ್ಲಿ ಮಳೆ ನೀರು ಮನೆಯ ನೆಲಮಾಳಿಗೆಗೆ ನುಗ್ಗಿದ ಪರಿಣಾಮ ಅಪ್ರಾಪ್ತೆ ಸೇರಿದಂತೆ 3 ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ದೆಹಲಿಯ ರಾಜೇಂದ್ರ ನಗರದಲ್ಲಿ ನೆಲಮಾಳಿಗೆಯಲ್ಲಿ ನೀರು ನುಗ್ಗಿ 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಎಸ್ಯುವಿ ಚಾಲಕ ಕಥೂರಿಯಾ ಜಾಮೀನು ಸಿಕ್ಕಿದೆ. ಬಂಧನ ಪ್ರಶ್ನಿಸಿ ಕಥೂರಿಯಾ ಕೋರ್ಟ್ ಮೊರೆ ಹೋಗಿದ್ರು. ಇವತ್ತು ವಿಚಾರಣೆ ನಡೆಸಿದ ನ್ಯಾಯಾಲಯ ಕಥೂರಿಯಾಗೆ ಜಾಮೀನು ನೀಡಿದೆ. ದೆಹಲಿಯ ನೂತನ ಸಂಸತ್ ಭವನದಲ್ಲಿ ಮೇಲ್ಛಾವಣಿ ಸೋರ್ತಿದೆ ಅಂತ ಆರೋಪ ವ್ಯಕ್ತವಾಗಿತ್ತು. ಸಂಸತ್ ಭವನದಲ್ಲಿ ನೀರು ಸೋರ್ತಾ ಇರುವ ಕಾರಣ ಬಕೆಟ್ ಇಟ್ಟಿದ್ದ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿತ್ತು. ಈ ವಿಚಾರದ ಬಗ್ಗೆ ಸ್ಪಷ್ಟನೆ ಕೊಟ್ಟಿರುವ ಇಲಾಖೆ, ಕಳಪೆ ಕಾಮಗಾರಿಯಿಂದ ನೀರು ಸೋರ್ತಾ ಇರೋದಲ್ಲ, ಬದಲಾಗಿ ಮೇಲ್ಛಾವಣಿ ಕಾಮಗಾರಿ ನಡೀತಾ ಇತ್ತು, ಈ ಕಾರಣದಿಂದಾಗಿ ಸೋರ್ತಾ ಇದೆ ಅಂತ ಸ್ಪಷ್ಟನೆ ಕೊಟ್ಟಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.